ನಡೆಯಬಾರದೆಂದು ಭಯಪಟ್ಟಿದ್ದ ಪರಿಸ್ಥಿತಿಯೇ ಈಗ ನಿಜವಾಗುತ್ತಿರುವಂತೆ ಕಾಣ್ತಾ ಇದೆ. ಹೌದು, ಇರಾನ್ನ ಸ್ವಂತ ಮಿಲಿಟರಿ ಪಡೆ ಐಆರ್ಜಿಸಿ ದೇಶದ ಆಡಳಿತದ ಮೇಲಿನ ಹಿಡಿತವನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಇರಾನ್ನಲ್ಲಿ ಖಮೇನಿ ಇನ್ನು ಮುಂದೆ ನೇರ ಅಧಿಕಾರದಲ್ಲಿಲ್ಲ ಎನ್ನುವ ಮಾತುಗಳು ಜೋರಾಗಿವೆ. ಅವರನ್ನು ಆಡಳಿತದ ಕೇಂದ್ರದಿಂದ ದೂರ ಮಾಡಲಾಗಿದೆ ಎಂಬ ವರದಿಗಳು ಹರಿದಾಡುತ್ತಿವೆ. ಅಧ್ಯಕ್ಷ ಪೆಜೆಶ್ಕಿಯನ್ ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಸ್ಥಿತಿಯಲ್ಲಿ ಇಲ್ಲವೆಂದು ಹೇಳಲಾಗುತ್ತಿದೆ. ಐಆರ್ಜಿಸಿ ಖಮೇನಿಯವರನ್ನ ಸರ್ಕಾರದ ನಿರ್ಧಾರ ಪ್ರಕ್ರಿಯೆಯಿಂದ ಪ್ರತ್ಯೇಕಿಸಿ ಆಡಳಿತ ಮತ್ತು ಸರ್ಕಾರಿ ವ್ಯವಹಾರಗಳ ಮೇಲಿನ ತನ್ನ ಹಿಡಿತವನ್ನು ಇನ್ನಷ್ಟು ಬಲಪಡಿಸಿದೆ ಎಂಬ ಮಾಹಿತಿ ಹಲವು ವರದಿಗಳಲ್ಲಿ ಉಲ್ಲೇಖವಾಗಿದೆ. ಎರಡನೇ ಸುತ್ತಿನ ನೇರ ಮಾತುಕತೆಗಳ ಸ್ಥಿತಿ ಜಟಿಲವಾಗಿರುವ ಈ ಸಂದರ್ಭದಲ್ಲಿ ಇರಾನ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ತೀವ್ರವಾಗಿವೆ. ಯುಎಸ್ ಇರಾನ್ ನಡುವಿನ ಮುಂದಿನ ಸುತ್ತಿನ ಚರ್ಚೆಗಳು ಇಂದು ಬುಧವಾರ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆಯಲಿವೆ. ಯುಎಸ್ ಮತ್ತು ಇಸ್ರೇಲ್ನ ಸಂಯುಕ್ತ ದಾಳಿಯ ಬಳಿಕ ಟೆಹರಾನ್ನಲ್ಲಿ ರಾಜಕೀಯ ಅನಿಶ್ಚಿತತೆ ಮತ್ತಷ್ಟು ಗಾಢವಾಗಿದೆ. ಇರಾನ್ನ ನಿಯಂತ್ರಣ ಯಾರ ಕೈಯಲ್ಲಿದೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ ದೇಶದೊಳಗಿನ ಆಂತರಿಕ ರಾಜಕೀಯ ಸಂಘರ್ಷಗಳು ಈಗ ಬಹಿರಂಗವಾಗಿ ಹೊರಹೊಮ್ಮುತ್ತಿವೆ. ಅಂದಹಾಗೆ ಫೆಬ್ರವರಿ 28ರಂದು ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ದಾಳಿಯಲ್ಲಿ ಮಾಜಿ ಸುಪ್ರೀಂ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆಗೀಡಾದರು ಎಂಬ ವರದಿಗಳು ಹರಿದಾಡಿದ್ವು. ಅದರ ಬಳಿಕ ಅವರ ಪುತ್ರ ಮುಜ್ತಬಾ ಖಮೇನಿ ಅವರನ್ನು ಹೊಸ ಸುಪ್ರೀಂ ನಾಯಕನಾಗಿ ನೇಮಿಸಲಾಗಿದೆ ಎಂದು ಹೇಳಲಾಯಿತು. ಆದರೆ ಮುಜ್ತಬಾ ಖಮೇನಿ ಅವರ ನಿಖರ ಸ್ಥಿತಿ ಹಾಗೂ ಅವರು ಎಲ್ಲಿದ್ದಾರೆ ಎಂಬುದರ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಹಲವು ವಾರಗಳಿಂದ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಇದರಿಂದ ಅವರ ಆರೋಗ್ಯದ ಬಗ್ಗೆ ಹಲವು ಅನುಮಾನಗಳು ಮೂಡಿವೆ. ಕೆಲವು ಅಮೆರಿಕದ ಅಧಿಕಾರಿಗಳ ಪ್ರಕಾರ ಅವರು ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿರಬಹುದು ಅಥವಾ ಶಾಶ್ವತವಾಗಿ ಅಂಗವಿಕಲರಾಗಿರಬಹುದು ಎಂಬ ಶಂಕೆಗಳು ವ್ಯಕ್ತವಾಗಿವೆ. ಈ ಬೆಳವಣಿಗೆಗಳು ಇರಾನ್ನ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತಷ್ಟು ಅನಿಶ್ಚಿತತೆಯನ್ನ ಸೃಷ್ಟಿಸಿದ್ದು, ದೇಶದೊಳಗಿನ ಅಧಿಕಾರದ ಸಮತೋಲನವೇ ಬದಲಾಗುತ್ತಿರುವ ಸೂಚನೆಗಳನ್ನ ನೀಡುತ್ತಿವೆ. ಹಾಗಾದ್ರೆ ಇರಾನ್ನಲ್ಲಿ ಅಧಿಕಾರವನ್ನು ಯಾರು ನಿಯಂತ್ರಿಸುತ್ತಾರೆ ಗೊತ್ತಾ? ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ದೇಶದ ಪ್ರಮುಖ ಆಡಳಿತ ಕಾರ್ಯಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಎಂದು ಹಲವು ವರದಿಗಳು ತಿಳಿಸಿವೆ. ಇದರೊಂದಿಗೆ ಇರಾನ್ ಮಿಲಿಟರಿ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅವರನ್ನ ಆಡಳಿತ ಪ್ರಮುಖ ನಿರ್ಧಾರಗಳಿಂದ ದೂರವಿಟ್ಟು ಅವರನ್ನ ಗಂಭೀರ ರಾಜಕೀಯ ಬಿಕ್ಕಟ್ಟಿನ ಮಧ್ಯೆ ನಿಲ್ಲಿಸಿದೆ. ದೇಶದ ಪ್ರಮುಖ ಅಧಿಕಾರ ಕೇಂದ್ರಗಳ ಮೇಲೆ ಮಿಲಿಟರಿ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸುತ್ತಿದೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ಮುಜ್ತಬಾ ಖಮೇನಿ ಅವರ ಪ್ರಭಾವವು ಸೀಮಿತಗೊಂಡಿದೆ ಎಂಬ ಮಾತುಗಳು ಕೇಳಿಬರ್ತಾ ಇವೆ. ವರದಿಗಳ ಪ್ರಕಾರ ಐಆರ್ಜಿಸಿ ಅಧ್ಯಕ್ಷೀಯ ನೇಮಕಾತಿಗಳು ಹಾಗೂ ಮಹತ್ವದ ನಿರ್ಧಾರಗಳ ಮೇಲೂ ತನ್ನ ಹಿಡಿತ ಸಾಧಿಸಿದೆ. ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಅವರ ಸುತ್ತ ಭದ್ರತಾ ವಲಯವನ್ನ ನಿರ್ಮಿಸಿ ಸರ್ಕಾರದ ಕಾರ್ಯಕಾರಿ ನಿಯಂತ್ರಣದಿಂದ ಅವರನ್ನ ಪರಿಣಾಮಕಾರಿಯಾಗಿ ದೂರವಿಟ್ಟಿದೆ ಎನ್ನಲಾಗಿದೆ. ಗುಪ್ತಚರ ಸಚಿವರ ನೇಮಕಾತಿಯನ್ನು ಐಆರ್ಜಿಸಿ ಯಾಕೆ ನಿರ್ಬಂಧಿಸಿದೆ? ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಇತ್ತೀಚೆಗೆ ಹೊಸ ಗುಪ್ತಚರ ಸಚಿವರನ್ನು ನೇಮಿಸಲು ಮುಂದಾಗಿದ್ರು ಎಂದು ಹಲವು ವರದಿಗಳು ತಿಳಿಸಿವೆ. ಆದರೆ ಐಆರ್ಜಿಸಿ ಮುಖ್ಯ ಕಮಾಂಡರ್ ಅಹ್ಮದ್ ವಹಿದಿ ಮಧ್ಯಪ್ರವೇಶಿಸಿ ಆ ಪ್ರಯತ್ನವನ್ನು ತಡೆದಿದ್ದಾರೆ ಎನ್ನಲಾಗಿದೆ. ಹೊಸೆನ್ ಡೆಹ್ವಾನ್ ಸೇರಿದಂತೆ ಪ್ರಸ್ತಾಪಿಸಲಾದ ಎಲ್ಲಾ ಅಭ್ಯರ್ಥಿಗಳನ್ನು ತಿರಸ್ಕರಿಸಲಾಗಿದೆ ಎಂದು ಹೇಳಲಾಗಿದೆ. ಯುದ್ಧದಂತಿರುವ ಉದ್ವಿಗ್ನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಎಲ್ಲಾ ಪ್ರಮುಖ ಹಾಗೂ ಸೂಕ್ಷ್ಮ ನಾಯಕತ್ವದ ಹುದ್ದೆಗಳನ್ನು ಐಆರ್ಜಿಸಿ ನೇರವಾಗಿ ಆಯ್ಕೆ ಮಾಡಿ ಮೇಲ್ವಿಚಾರಣೆ ಮಾಡಬೇಕು ಎಂಬ ನಿಲುವು ತೆಗೆದುಕೊಳ್ಳಲಾಗಿದೆ ಎಂದು ವರದಿಗಳು ಸೂಚಿಸುತ್ತವೆ. ವಿಶೇಷ ಸೂಚನೆಗಳಿಲ್ಲದ ಹೊರತು ಈ ನಿರ್ಧಾರದಿಂದ ವಿನಾಯಿತಿ ಇಲ್ಲ ಎನ್ನಲಾಗಿದೆ. ಇರಾನ್ನ ರಾಜಕೀಯ ವ್ಯವಸ್ಥೆ ಪ್ರಕಾರ ಅಧ್ಯಕ್ಷರು ಸಾಮಾನ್ಯವಾಗಿ ಪ್ರಮುಖ ಭದ್ರತಾ ಇಲಾಖೆಗಳ ನೇಮಕಾತಿಯನ್ನು ಸುಪ್ರೀಂ ಲೀಡರ್ನ ಅನುಮೋದನೆಯ ನಂತರವೇ ಮಾಡುತ್ತಾರೆ. ಗುಪ್ತಚರ ಸಚಿವರ ನೇಮಕವು ಇದೇ ಪ್ರಕ್ರಿಯೆಯ ಅಡಿಯಲ್ಲಿ ನಡೆಯಬೇಕಾಗಿದ್ದು, ಅಂತಿಮ ಅಧಿಕಾರ ಸುಪ್ರೀಂ ಲೀಡರ್ ಕೈಯಲ್ಲೇ ಇರುತ್ತದೆ. ಇರಾನ್ನ ರಾಜಕೀಯ ವ್ಯವಸ್ಥೆಯಡಿಯಲ್ಲಿ ಅಧ್ಯಕ್ಷರು ಸಾಮಾನ್ಯವಾಗಿ ಪ್ರಮುಖ ಭದ್ರತಾ ಇಲಾಖೆಗಳ ಮೇಲೆ ಅಂತಿಮ ಅಧಿಕಾರ ಹೊಂದಿರುವ ಸುಪ್ರೀಂ ಲೀಡರ್ನ ಅನುಮೋದನೆಯನ್ನು ಪಡೆದ ನಂತರವೇ ಗುಪ್ತಚರ ಮಂತ್ರಿಗಳನ್ನು ನಾಮನಿರ್ದೇಶನ ಮಾಡುತ್ತಾರೆ. ಹಾಗಾದ್ರೆ ಇರಾನ್ನಿನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ? ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ಅವರು ಎಲ್ಲಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಏನಾಗಿದೆ ಎಂಬುದರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಟೆಹರಾನ್ನಲ್ಲಿ ಅವರು ಇದ್ದಾರೆ ಮತ್ತು ದಾಳಿಯಲ್ಲಿ ಗಾಯಗೊಂಡಿದ್ದಾರೆ ಎಂಬ ವರದಿಗಳು ಪದೇ ಪದೇ ಹೊರಬರ್ತಾ ಇವೆ. ಮುಜ್ತಬಾ ಖಮೇನಿ ಬಗ್ಗೆ ಸ್ಪಷ್ಟ ಮಾಹಿತಿಯ ಕೊರತೆಯು ಇರಾನ್ ಮಿಲಿಟರಿಗೆ ತನ್ನ ಇಚ್ಛೆಯ ಅಭ್ಯರ್ಥಿಯನ್ನು ಮುಂದುವರಿಸಲು ಅನುಕೂಲಕರ ಪರಿಸ್ಥಿತಿಯನ್ನ ಸೃಷ್ಟಿಸಿದೆ ಎನ್ನಲಾಗ್ತಾ ಇದೆ. ಇದರಿಂದ ದೇಶದ ಭದ್ರತಾ ವ್ಯವಸ್ಥೆಯ ಮೇಲೆ ಮಿಲಿಟರಿಯ ಹಿಡಿತ ಇನ್ನಷ್ಟು
ಮತ್ತಷ್ಟು ಬಲವಾಗುತ್ತಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಅಮೆರಿಕದ ದಾಳಿಯ ಬಳಿಕ ಮುಜ್ತಬಾ ಖಮೇನಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಎಂಬುದು ವಿಶೇಷ ಗಮನ ಸೆಳೆದಿದೆ. ಅವರು ಜೀವಂತವಾಗಿದ್ದಾರೋ ಇಲ್ಲವೋ ಎಂಬುದರ ಬಗ್ಗೆ ಕೂಡ ಅನಿಶ್ಚಿತತೆ ಮುಂದುವರೆದಿದೆ. ಕೆಲವು ಅಮೆರಿಕದ ಅಧಿಕಾರಿಗಳ ಪ್ರಕಾರ ಅವರು ಗಂಭೀರವಾಗಿ ಗಾಯಗೊಂಡಿದ್ದು ಆಡಳಿತ ಕಾರ್ಯಗಳನ್ನು ನಿರ್ವಹಿಸುವ ಸ್ಥಿತಿಯಲ್ಲಿ ಇಲ್ಲದಿರಬಹುದು ಎಂದು ಹೇಳಲಾಗಿದೆ. ಇದಕ್ಕೂ ನಡುವೆ ಇರಾನ್ ಮಿಲಿಟರಿಯ ಹಿರಿಯ ಕಮಾಂಡರ್ಗಳ ನೇತೃತ್ವದ ಮಿಲಿಟರಿ ಕೌನ್ಸಿಲ್ ಅವರ ಪ್ರವೇಶವನ್ನು ನಿಯಂತ್ರಿಸಿದೆ ಎನ್ನುವ ವರದಿಗಳು ಹೊರಬಂದಿದೆ. ಇದರ ಪರಿಣಾಮವಾಗಿ ಅವರನ್ನು ಸರ್ಕಾರಿ ಅಧಿಕಾರಿಗಳಿಂದ ಪ್ರತ್ಯೇಕಿಸಿ ಮಾಹಿತಿ ವಿನಿಮಯವನ್ನು ಸೀಮಿತಗೊಳಿಸಲಾಗಿದೆ ಎಂದು ತಿಳಿಸಲಾಗಿದೆ. ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್ ವರದಿ ಪ್ರಕಾರ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ಮರಣದ ಬಳಿಕ ದೇಶದ ರಾಜಕೀಯ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಇದರಿಂದ ಆಡಳಿತ ಮೇಲ್ದರ್ಜೆಯಲ್ಲಿ ದೊಡ್ಡ ನಾಯಕತ್ವದ ಖಾಲಿತನ ಉಂಟಾಗಿ ಅಧಿಕಾರದ ಕೇಂದ್ರವೇ ಅಸ್ಥಿರಗೊಂಡಿದೆ ಎನ್ನಲಾಗ್ತಾ ಇದೆ. ಅವರ ಪುತ್ರ ಮುಜ್ತಬಾ ಖಮೇನಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ರೂ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವುದು ಬಹಳ ವಿರಳವಾಗಿದೆ. ಯಾವುದೇ ಅಧಿಕೃತ ಹೇಳಿಕೆ ಅಥವಾ ನೇರ ಮಾತುಗಳು ಕಾಣಿಸದೇ ಇರುವುದರಿಂದ ಅವರ ನೈಜ ಸ್ಥಿತಿ ಕುರಿತು ಅನುಮಾನಗಳು ಹೆಚ್ಚುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯನ್ ಮುಜ್ತಬಾ ಖಮೇನಿ ಅವರೊಂದಿಗೆ ತುರ್ತು ಸಭೆ ನಡೆಸಲು ಹಲವು ಬಾರಿ ಪ್ರಯತ್ನಿಸುತ್ತಿದ್ದಾರೆ ಎಂದು ವರದಿಗಳು ತಿಳಿಸಿವೆ. ಆದರೆ ಅವರ ಎಲ್ಲಾ ವಿನಂತಿಗಳಿಗೂ ಯಾವುದೇ ಸ್ಪಷ್ಟ ಪ್ರತಿಕ್ರಿಯೆ ದೊರಕಿಲ್ಲ. ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ಅವರೊಂದಿಗೆ ನೇರ ಸಂಪರ್ಕ ಸಾಧಿಸುವುದೇ ಕಷ್ಟಕರವಾಗಿದೆ ಮತ್ತು ಆಡಳಿತದ ಪ್ರಮುಖ ನಿರ್ಧಾರಗಳಲ್ಲೂ ಅವರಿಗೆ ಪ್ರವೇಶ ಸಿಗುತ್ತಿಲ್ಲ ಎನ್ನಲಾಗಿದೆ. ಫಾಕ್ಸ್ ನ್ಯೂಸ್ ಮತ್ತು ಇರಾನ್ ಇಂಟರ್ನ್ಯಾಷನಲ್ ವರದಿಗಳ ಪ್ರಕಾರ ಹಿರಿಯ ಐಆರ್ಜಿಸಿ ಅಧಿಕಾರಿಗಳನ್ನು ಒಳಗೊಂಡ ಮಿಲಿಟರಿ ಕೌನ್ಸಿಲ್ ಈಗ ದೇಶದ ಮುಖ್ಯ ನಿರ್ಧಾರ ಕೈಗೊಳ್ಳುವ ವ್ಯವಸ್ಥೆಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದೆ. ಈ ಕೌನ್ಸಿಲ್ ಮುಜ್ತಬಾ ಖಮೇನಿಯವರ ಸುತ್ತ ಬಿಗಿಯಾದ ಭದ್ರತಾ ವಲಯ ನಿರ್ಮಿಸಿ ಸರ್ಕಾರದ ಪ್ರಮುಖ ವರದಿಗಳು ಹಾಗೂ ರಾಷ್ಟ್ರದ ಸ್ಥಿತಿಗತಿಗಳ ಮಾಹಿತಿ ನೇರವಾಗಿ ಅವರಿಗೆ ತಲುಪದಂತೆ ತಡೆಯುತ್ತಿದೆ ಎಂದು ಹೇಳಲಾಗಿದೆ. ಇದರ ಮಧ್ಯೆ ಮುಜ್ತಬಾ ಖಮೇನಿ ಅವರ ಆಂತರಿಕ ವಲಯದಲ್ಲೇ ಅಪರೂಪದ ರಾಜಕೀಯ ಬಿಕ್ಕಟ್ಟು ಉಂಟಾಗುತ್ತಿದೆ ಎಂಬ ವರದಿಗಳು ಹೊರಬಂದಿವೆ. ಅವರ ನಿಕಟವರ್ತಿಗಳಲ್ಲೇ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದ್ದು ಸುಪ್ರೀಂ ಲೀಡರ್ ಕಚೇರಿಯಲ್ಲಿರುವ ಪ್ರಭಾವಿ ಭದ್ರತಾ ಅಧಿಕಾರಿ ಅಲಿ ಅಸ್ಗರ್ ಹೆಜಾಜಿಯನ್ನು ಹುದ್ದೆಯಿಂದ ದೂರ ಮಾಡುವಂತೆ ಒತ್ತಡ ಹೆಚ್ಚುತ್ತಿದೆ ಎಂದು ತಿಳಿಸಲಾಗಿದೆ. ಇದು ಇರಾನ್ನ ಆಡಳಿತ ವ್ಯವಸ್ಥೆಯೊಳಗಿನ ಒಳಜಗಳ ಮತ್ತಷ್ಟು ತೀವ್ರವಾಗುತ್ತಿರುವ ಸೂಚನೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಈ ಉದ್ವಿಗ್ನತೆಯ ಮೂಲ ಕಾರಣ ಮುಜ್ತಬಾ ಖಮೇನಿಯವರ ಭವಿಷ್ಯದ ಉತ್ತರಾಧಿಕಾರಿ ಪ್ರಶ್ನೆಯಾಗಿದೆ ಎಂದು ಹೇಳಲಾಗ್ತಾ ಇದೆ. ಸುಪ್ರೀಂ ಲೀಡರ್ ಸ್ಥಾನಕ್ಕೆ ಅವರನ್ನ ಮುಂದುವರಿಸುವ ಪ್ರಯತ್ನಕ್ಕೆ ಅಲಿ ಅಸ್ಗರ್ ಹೆಜಾಜಿ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂಬ ವರದಿಗಳು ಹೊರಬಂದಿವೆ. ಮುಜ್ತಬಾ ಖಮೇನಿ ಅವರಿಗೆ ಆ ಹುದ್ದೆಗೆ ಅಗತ್ಯವಾದ ನಾಯಕತ್ವದ ಅರ್ಹತೆಗಳು ಹಾಗೂ ರಾಜಕೀಯ ಸಾಮರ್ಥ್ಯ ಸಾಕಷ್ಟಿಲ್ಲ ಎಂದು ಅವರು ಈ ಹಿಂದೆ ತಜ್ಞರ ಸಭೆಯ ಸದಸ್ಯರಿಗೆ ಎಚ್ಚರಿಕೆ ನೀಡಿದ್ದರು ಎನ್ನಲಾಗಿದೆ. ಪರಂಪರಾಗತ ಉತ್ತರಾಧಿಕಾರಿ ಮೂಲಕ ಅಧಿಕಾರ ವರ್ಗಾವಣೆ ಮಾಡುವುದು ಅಯತೊಲ್ಲಾ ಅಲಿ ಖಮೇನಿ ಸ್ಥಾಪಿಸಿದ್ದ ಮೂಲ ತತ್ವಗಳಿಗೆ ವಿರುದ್ಧವಾಗುತ್ತದೆ ಎಂದು ಹೆಜಾಜಿ ವಾದಿಸಿದ್ದಾರೆ. ಮುಜ್ತಬಾ ಅವರನ್ನು ಉನ್ನತ ಸ್ಥಾನಕ್ಕೆ ತರುವುದು ದೇಶದ ಸಂಪೂರ್ಣ ನಿಯಂತ್ರಣವನ್ನು ಐಆರ್ಜಿಸಿಐ ಕೈಗೆ ಒಪ್ಪಿಸುವಂತಾಗುತ್ತದೆ. ಇದರಿಂದ ನಾಗರಿಕ ಆಡಳಿತ ಸಂಸ್ಥೆಗಳು ಶಾಶ್ವತವಾಗಿ ಅಂಚಿಗೆ ಸರಿಯುವ ಅಪಾಯವಿದೆ ಎಂದು ಅವರು ಎಚ್ಚರಿಸಿದ್ದಾರೆ ಎಂದು ವರದಿಯಾಗಿದೆ. ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ ಸರ್ವೋಚ್ಚ ನಾಯಕತ್ವದ ದುರ್ಬಲತೆ ಹಾಗೂ ನಿರ್ಧಾರ ಕೇಂದ್ರಕ್ಕೆ ಪ್ರವೇಶದ ಕೊರತೆಯಿಂದ ಐಆರ್ಜಿಸಿ ತನ್ನ ಪ್ರಭಾವವನ್ನು ಕೇವಲ ಮಿಲಿಟರಿ ಕಾರ್ಯಾಚರಣೆಗಳಲ್ಲೇ ಅಲ್ಲ, ರಾಜಕೀಯ ನೇಮಕಾತಿಗಳು, ಗುಪ್ತಚರ ಇಲಾಖೆ ಮತ್ತು ಆಡಳಿತದ ಪ್ರಮುಖ ನಿರ್ಧಾರಗಳ ಮೇಲೂ ವಿಸ್ತರಿಸಿದೆ. ಇದರ ಪರಿಣಾಮವಾಗಿ ದೇಶದ ಆಡಳಿತ ವ್ಯವಸ್ಥೆಯೇ ನಿಧಾನವಾಗಿ ಮಿಲಿಟರಿ ಹಿಡಿತಕ್ಕೆ ಸಾಗುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇರಾನ್ ಈಗ ಒಂದೇ ಸಮಯದಲ್ಲಿ ಬಾಹ್ಯ ಒತ್ತಡ ಮತ್ತು ಆಂತರಿಕ ಅಧಿಕಾರ ಹೋರಾಟವನ್ನು ಎದುರಿಸುತ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಒತ್ತಡದ ನಡುವೆ ದೇಶದೊಳಗಿನ ಮಿಲಿಟರಿ ಪ್ರಭಾವ ಮತ್ತಷ್ಟು ಹೆಚ್ಚುತ್ತಿದ್ದು ರಾಜಕೀಯ ಸ್ಥಿರತೆ ಗಂಭೀರ ಸವಾಲಿನಲ್ಲಿದೆ. ಒಟ್ಟಿನಲ್ಲಿ ಇರಾನ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಕೇವಲ ನಾಯಕತ್ವದ ಬದಲಾವಣೆಯ ಪ್ರಶ್ನೆಯಲ್ಲ, ದೇಶದ ಭವಿಷ್ಯದ ಆಡಳಿತ ಮಾದರಿಯೇ ಸಂಪೂರ್ಣವಾಗಿ ಬದಲಾಗುವ ಹಂತಕ್ಕೆ ತಲುಪಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿವೆ. ನಾಗರಿಕ ಆಡಳಿತ ಉಳಿಯುತ್ತದೆಯೇ ಅಥವಾ ಸಂಪೂರ್ಣ ಮಿಲಿಟರಿ ನಿಯಂತ್ರಣ ಸ್ಥಾಪನೆಯಾಗುತ್ತದೆಯೇ ಎಂಬುದೇ ಈಗ ಜಾಗತಿಕ ಗಮನ ಸೆಳೆದಿರುವ ಪ್ರಮುಖ ಪ್ರಶ್ನೆಯಾಗಿದೆ. ಇರಾನ್ನ ಈ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.